ನಮಸ್ಕಾರ ಸ್ನೇಹಿತರೆ, ನೀವು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀರಾ? ಸರ್ಕಾರಿ ಕೆಲಸ ಅನ್ನೋದು ನಿಮ್ಮ ಗುರಿನಾ? ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮ್ಗಾಗಿ. ಸೆಂಟ್ರಲ್ ರೈಲ್ವೆ ಇಲಾಖೆಯಿಂದ ಒಂದು ದೊಡ್ಡ ಮಟ್ಟದ ನೇಮಕಾತಿ ಪ್ರಕ್ರಿಯೆ ಶುರುವಾಗಿದೆ. 10ನೇ ತರಗತಿ ಪಾಸಾದವರಿಂದ ಹಿಡಿದು ITI ಮಾಡಿದವರಿಗೆ ಇಲ್ಲಿ ಬಂಪರ್ ಅವಕಾಶ ಇದೆ. ಯಾವುದೇ ಎಕ್ಸಾಮ್ ಇಲ್ಲದೆ ಕೇವಲ ಮೆರಿಟ್ ಆಧಾರದ ಮೇಲೆ ಆಯ್ಕೆಯಾಗೋ ಚಾನ್ಸ್ ಕೂಡ ಇದೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ನೇಮಕಾತಿಯ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅರ್ಜಿ ಹಾಕೋದು ಹೇಗೆ, ಸಂಬಳ ಎಷ್ಟು, ವಯಸ್ಸಿನ ಮಿತಿಯೇನು, ಎಲ್ಲವನ್ನೂ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕಂದ್ರೆ ಮಧ್ಯದಲ್ಲಿ ನಾನೊಂದು ಇಂಪಾರ್ಟೆಂಟ್ ಟ್ರಿಕ್ ಹೇಳ್ತೀನಿ. ಅದು ನಿಮ್ಮ ಸೆಲೆಕ್ಷನ್ ಚಾನ್ಸನ್ನ ಹೆಚ್ಚು ಮಾಡುತ್ತೆ. ಸ್ನೇಹಿತರೆ, ಭಾರತೀಯ ರೈಲ್ವೆ ಅನ್ನೋದು ನಮ್ಮ ದೇಶದ ಜೀವನಾಡಿ. ಇದರಲ್ಲಿ ಕೆಲಸ ಮಾಡೋದು ಅಂದ್ರೆ ಅದೊಂದು ಹೆಮ್ಮೆಯ ವಿಷಯ. ಈಗ ಸೆಂಟ್ರಲ್ ರೈಲ್ವೆ ವಲಯದಲ್ಲಿ ಅಪ್ರೆಂಟಿಸ್ ಹುದ್ದೆಗಳಿಗೆ ಮತ್ತು ಇತರ ವಿವಿಧ ವಿಭಾಗಗಳಲ್ಲಿ ನೇಮಕಾತಿ ನಡೀತಿದೆ. ಯಾರು ಅರ್ಜಿ ಹಾಕಬಹುದು? ಮುಖ್ಯವಾಗಿ 10th ಸ್ಟ್ಯಾಂಡರ್ಡ್ ಪಾಸಾದವರು ಮತ್ತು ಸಂಬಂಧಪಟ್ಟ ಟ್ರೇಡ್ಗಳಲ್ಲಿ ITI ಸರ್ಟಿಫಿಕೇಟ್ ಹೊಂದಿರುವವರು ಇದಕ್ಕೆ ಅರ್ಹರು. ಹುದ್ದೆಗಳ ವಿವರ: ಫಿಟ್ಟರ್, ವೆಲ್ಡರ್, ಎಲೆಕ್ಟ್ರಿಷಿಯನ್, ಮೆಕ್ಯಾನಿಸ್ಟ್, ಕಾರ್ಪೆಂಟರ್ ಹೀಗೆ ಸುಮಾರು 20ಕ್ಕೂ ಹೆಚ್ಚು ಟ್ರೇಡ್ಗಳಲ್ಲಿ ಸಾವಿರಾರು ಹುದ್ದೆಗಳು ಖಾಲಿಯಿವೆ. ಮುಂಬೈ, ಪುಣೆ, ನಾಗ್ಪುರ, ಸೊಲ್ಲಾಪುರ ಮತ್ತು ಭುಸಾವಲ್ ಕ್ಲಸ್ಟರ್ಗಳಲ್ಲಿ ಈ ನೇಮಕಾತಿ ನಡೀತಿದೆ. ಈಗ ಅರ್ಹತೆ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ, ಯಾಕಂದ್ರೆ ಅರ್ಧ ಮಾಹಿತಿ ಅಪಾಯಕಾರಿ. ಶೈಕ್ಷಣಿಕ ಅರ್ಹತೆ, ಎಜುಕೇಷನಲ್ ಕ್ವಾಲಿಫಿಕೇಷನ್: ನೀವು ಕನಿಷ್ಠ 50% ಅಂಕಗಳೊಂದಿಗೆ 10ನೇ ತರಗತಿ ಪಾಸಾಗಿರಬೇಕು. ಜೊತೆಗೆ NCVT ಅಥವಾ SCVTಯಿಂದ ಮಾನ್ಯತೆ ಪಡೆದ ITI ಸರ್ಟಿಫಿಕೇಟ್ ಇರಬೇಕು. ವಯಸ್ಸಿನ ಮಿತಿ, ಏಜ್ ಲಿಮಿಟ್: ಕನಿಷ್ಠ 15 ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ 24 ವರ್ಷ ಮೀರಿರಬಾರದು. ಆದರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ. SC/ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅಭ್ಯರ್ಥಿಗಳಿಗೆ 3 ವರ್ಷ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ 10 ವರ್ಷಗಳ ವಯೋಮಿತಿ ಸಡಿಲಿಕೆ ಇರುತ್ತೆ. ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀ: ಜನರಲ್ ಮತ್ತು OBC ಅಭ್ಯರ್ಥಿಗಳಿಗೆ ಕೇವಲ ₹100 ಮಾತ್ರ. SC/ST, ಮಹಿಳೆಯರು ಮತ್ತು PWD ಅಭ್ಯರ್ಥಿಗಳಿಗೆ ಯಾವುದೇ ಫೀಸ್ ಇಲ್ಲ. ಇದು ನಿಜಕ್ಕೂ ಅದ್ಭುತ ಅವಕಾಶ ಅಲ್ವಾ? ಈಗ ಎಲ್ರಿಗೂ ಇರೋ ದೊಡ್ಡ ಕನ್ಫ್ಯೂಷನ್ ಅಂದ್ರೆ ಎಕ್ಸಾಮ್ ಇರುತ್ತಾ ಇಲ್ವಾ ಅಂತ. ನೋಡಿ ಫ್ರೆಂಡ್ಸ್, ಈ ಅಪ್ರೆಂಟಿಸ್ ಹುದ್ದೆಗಳಿಗೆ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ನಿಮ್ಮ 10ನೇ ತರಗತಿಯ ಅಂಕಗಳು ಮತ್ತು ITI ಅಂಕಗಳ ಸರಾಸರಿಯನ್ನು ತಗೊಂಡು ಒಂದು ಮೆರಿಟ್ ಲಿಸ್ಟ್ ರೆಡಿ ಮಾಡ್ತಾರೆ. ಉದಾಹರಣೆಗೆ, ನೀವು 10ನಲ್ಲಿ 80% ತಗೊಂಡಿದ್ದೀರಿ ಮತ್ತು ITIನಲ್ಲಿ 90% ತಗೊಂಡಿದ್ದೀರಿ ಅಂದ್ಕೊಳ್ಳಿ. ಅವೆರಡನ್ನೂ ಸೇರಿಸಿ 80+90 = 170. ಅದನ್ನ 2ರಿಂದ ಭಾಗಿಸ್ತಾರೆ. 170 / 2 = 85. ಈ 85% ಆಧಾರದ ಮೇಲೆ ನಿಮ್ಮನ್ನ ಆಯ್ಕೆ ಮಾಡ್ತಾರೆ. ಸೊ ಯಾರೆಲ್ಲ ಅತಿ ಹೆಚ್ಚು ಅಂಕ ತಗೊಂಡಿದ್ದೀರೋ ಅವರಿಗೆ ಇದು ಈಸಿಯಾಗಿ ಸಿಗೋ ಕೆಲಸ. ಅರ್ಜಿ ಹಾಕೋದು ತುಂಬಾ ಸುಲಭ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ, ಗಮನವಿಟ್ಟು ಕೇಳಿ. ಮೊದಲು ರೈಲ್ವೆ ರಿಕ್ರೂಟ್ಮೆಂಟ್ ಸೆಲ್ನ ಅಧಿಕೃತ ವೆಬ್ಸೈಟ್ www.rrccr.comಗೆ ಭೇಟಿ ನೀಡಿ. ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಅಪ್ರೆಂಟಿಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಬಳಸಿ ರಿಜಿಸ್ಟರ್ ಮಾಡಿಕೊಳ್ಳಿ. ನಿಮ್ಮ ವೈಯಕ್ತಿಕ ಮಾಹಿತಿ, ಅಡ್ರೆಸ್ ಮತ್ತು ಶೈಕ್ಷಣಿಕ ವಿವರಗಳನ್ನು ಫಿಲ್ ಮಾಡಿ. ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಿ. ಸೈಜ್ ಸರಿಯಾಗಿರ್ಲಿ. ಅಗತ್ಯ ದಾಖಲೆಗಳಾದ 10th ಮಾರ್ಕ್ಸ್ ಕಾರ್ಡ್, ITI ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಕೊನೆಯದಾಗಿ ಪೇಮೆಂಟ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ. ಪ್ರಿಂಟ್ ತಗೊಳ್ಳೋದನ್ನ ಮರಿಬೇಡಿ. ಬಹಳ ಜನ ಕೇಳ್ತಾರೆ, ಸರ್ ಇದು ಪರ್ಮನೆಂಟ್ ಕೆಲಸನಾ ಅಂತ. ನೋಡಿ, ಇದು 1 ವರ್ಷದ ಟ್ರೈನಿಂಗ್ ಅವಧಿ. ಈ ಸಮಯದಲ್ಲಿ ನಿಮ್ಗೆ ಪ್ರತಿ ತಿಂಗಳು ಸ್ಟೈಪೆಂಡ್ ಸಿಗುತ್ತೆ. ಅಂದ್ರೆ ನೀವು ಕೆಲಸ ಕಲಿತಾ ಹಣ ಗಳಿಸಬಹುದು. ಬೆನಿಫಿಟ್ ಏನು? ಈ ಟ್ರೈನಿಂಗ್ ಮುಗಿದ ಮೇಲೆ ನಿಮ್ಗೆ ನ್ಯಾಷನಲ್ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಸಿಗುತ್ತೆ. ಇದರಿಂದ ಮುಂದಿನ ದಿನಗಳಲ್ಲಿ ರೈಲ್ವೆ ಇಲಾಖೆಯಲ್ಲಿ ಬರೋ ಗ್ರೂಪ್ D ಹುದ್ದೆಗಳಲ್ಲಿ 20% ರಿಸರ್ವೇಷನ್ ಸಿಗುತ್ತೆ. ಇದು ಎಷ್ಟು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ನೀವು ಬೇರೆಯವರಿಗಿಂತ ಈಸಿಯಾಗಿ ರೈಲ್ವೆ ಕೆಲಸ ಗಿಟ್ಟಿಸ್ಕೋಬಹುದು. ನೆನ್ಪಿಡಿ, ಕೊನೆ ದಿನಾಂಕದವರೆಗೂ ವೇಟ್ ಮಾಡಬೇಡಿ. ಸರ್ವರ್ ಬ್ಯುಸಿ ಆಗ್ಬಿಡುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಕೆಲವು ಇಂಪಾರ್ಟೆಂಟ್ ಟಿಪ್ಸ್: ನಿಮ್ಮ ಹೆಸರು, ತಂದೆಯ ಹೆಸರು ಮಾರ್ಕ್ಸ್ ಕಾರ್ಡ್ನಲ್ಲಿ ಹೇಗಿದೆಯೋ ಹಾಗೆಯೇ ಅಪ್ಲಿಕೇಶನ್ನಲ್ಲಿ ಇರಲಿ. ಆಧಾರ್ ಕಾರ್ಡ್ ಇತ್ತೀಚಿನದಾಗಿರಲಿ. ಒಂದೇ ಒಂದು ಕ್ಲಸ್ಟರ್ಗೆ ಮಾತ್ರ ಅರ್ಜಿ ಹಾಕಿ. ಜಾಸ್ತಿ ಹಾಕಿದ್ರೆ ರಿಜೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಸೊ ಫ್ರೆಂಡ್ಸ್, ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ITI ಮಾಡಿದ್ರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ. ಅವರಿಗೊಂದು ಒಳ್ಳೆ ದಾರಿ ತೋರಿಸಿದ ಹಾಗಾಗುತ್ತೆ. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ, ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮತ್ತು ಜಾಬ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಮಸ್ಕಾರ.